ಇನ್ನು ನೂತನ ಸಚಿವರಿಗೆ ಇಂದೇ ಖಾತೆ ಹಂಚಿಕೆ ಸಾಧ್ಯತೆ ಇದೆಯಾ? ಇಂದು ರಾತ್ರಿಯೇ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುತ್ತೆ. ನೂತನ ಸಚಿವರಿಗೆ ಇಂದೇ ಖಾತೆ ಹಂಚಿಕೆ ಸಾಧ್ಯತೆ ಇದೆಯಾ? ಇಂದು ರಾತ್ರಿಯೇ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಡಿ.ಕೆ. ಶಿವಕುಮಾರ್ ಸೈನ್ಯಕ್ಕೆ ಖಾತೆ ಜವಾಬ್ದಾರಿ ನೀಡಲಿರುವಂತಹ ಹೈಕಮಾಂಡ್ ವರಿಷ್ಠರು ಇಂದು ಹೈಕಮಾಂಡ್ ನಾಯಕರ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ನಡೆಸಲಿದ್ದಾರೆ. ಯಾವ್ಯಾವ ಸಚಿವರಿಗೆ ಯಾವ ಇಲಾಖೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ವರಿಷ್ಠರು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದಂತೆ ಕಾಣ್ತಾ ಇದೆ. ಖಾತೆ ಹಂಚಿಕೆಯಾದರೂ ಅಸಮಾಧಾನ ಭುಗಿಲೇಳೋ ಸಾಧ್ಯತೆ ಇದೆ. ಖಾತೆ ವಿಚಾರದಲ್ಲಿ ಸಚಿವರಲ್ಲಿ ಮತ್ತೆ ಅಸಮಾಧಾನ ಮೂಡೋ ಪ್ರಶ್ನೆ ಇದೆ. ಈಗಾಗಲೇ ಹಲವು ಶಾಸಕರು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಇದರ ಮಧ್ಯೆ ಈಗ ಸಚಿವರು ಇಲಾಖೆಗಾಗಿ ಈಗ ಹೊಡೆದಾಟ ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಈಗ ತಲೆನೋವಾಗಿ ಪರಿಣಮಿಸಿದೆ. ನೂತನ ಸಚಿವರಿಗೆ ಇದೆಂತ ತಲೆನೋವು ಅಂತ. ಖಾತೆ ಹಂಚಿಕೆ ಸಾಧ್ಯತೆ ಇದೆ. ಇಂದು ರಾತ್ರಿಯೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಹಾಗಾದ್ರೆ ಯಾವೆಲ್ಲ ಸಚಿವರಿಗೆ ಯಾವೆಲ್ಲ ಖಾತೆ ಸಿಗುತ್ತೆ ಅನ್ನೋದು ಸದ್ಯದಲ್ಲೇ ತಿಳಿದು ಬರ್ತಾ ಇದೆ. ಇನ್ನು ಹೈಕಮಾಂಡ್ ವರಿಷ್ಠರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಯಾರು ಹೊಸದಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಾರೋ ಅವರೆಲ್ಲರಿಗೂ ಕೂಡ ಯಾವ್ಯಾವ ಖಾತೆಗಳನ್ನ ಹಂಚಬೇಕು ಅನ್ನೋ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಸಚಿವರಿಗೆ ಸಂಭಾವ್ಯ ಖಾತೆಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮಧು ಬಂಗಾರಪ್ಪ, PM ನರೇಂದ್ರ ಸ್ವಾಮಿ ಸಚಿವರಿಗೆ ಸಂಭಾವ್ಯ ಖಾತೆಗಳು. ಬಸವರಾಜ ರಾಯರೆಡ್ಡಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಇಲಾಖೆ ಸಿಗುತ್ತಾ? ಹಾಗಾದ್ರೆ SS ಮಲ್ಲಿಕಾರ್ಜುನ್ ಅವರಿಗೆ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಸಿಗುತ್ತಾ? N ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ ಸಿಗುತ್ತಾ? ಸಚಿವರಿಗೆ ಸಂಭಾವ್ಯ ಖಾತೆಗಳಿವು. KM ಶಿವಲಿಂಗೇಗೌಡ ವಸತಿ ಇಲಾಖೆ, ಈ ಹಿಂದೆಯೂ ಕೂಡ ಅವರು ವಸತಿ ಇಲಾಖೆಗೆ ಲಾಬಿ ಮಾಡಿದ್ರು, ಅದೇ ಸಿಗುತ್ತಾ? ಹಾಗಾದ್ರೆ ಸಹಕಾರ ಹಾಗೂ ಸಕ್ಕರೆ ಸಚಿವರಾಗಿ ಲಕ್ಷ್ಮಣ್ ಸವದಿ ಅವರು. ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯನ್ನ ಮುಂದುವರಿಸ್ತಾರ ಅನ್ನೋದು ಸದ್ಯದ ಕುತೂಹಲ. ವಕ್ಫ್ ಮತ್ತು ಹಜ್ ಜಮೀರ್ ಅಹ್ಮದ್ ಅವರು ಈ ಇಲಾಖೆ ಕೇಳ್ತಾ ಇದ್ದಾರೆ. KN ಬಸವಂತಪ್ಪ ಅವರು ಪೌರಾಡಳಿತ ಇಲಾಖೆಯನ್ನು ಕೇಳ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಕೈಮಗ್ಗ ಜವಳಿ ಇಲಾಖೆ ಕೃಷಿ ಮಾರುಕಟ್ಟೆ. ಅಜಯ್ ಸಿಂಗ್ ಧರಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯದ ಇಲಾಖೆ ಕೇಳ್ತಾ ಇದ್ದಾರೆ. ರುದ್ರಪ್ಪ ಲಮಾಣಿ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಕೇಳ್ತಾ ಇದ್ದು, HC ಬಾಲಕೃಷ್ಣ ಅಬಕಾರಿ ಇಲಾಖೆಗೆ ಲಾಬಿ ಮಾಡ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಉನ್ನತ ಶಿಕ್ಷಣ ಮತ್ತು ಇಲಾಖೆಯನ್ನು ಕೇಳ್ತಾ ಇದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಯನ್ನು, ಅರಣ್ಯ ಮತ್ತು ಪರಿಸರ ಇಲಾಖೆಯನ್ನ C ಪುಟ್ಟರಂಗ್ ಶೆಟ್ಟಿ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. B ನಾಗೇಂದ್ರ ಮೀನುಗಾರಿಕೆ ಬಂದರು ಒಳನಾಡು ಜಲ ಸಾರಿಗೆ. ಸಂತೋಷ್ S ಲಾಡ್ ಕಾರ್ಮಿಕ ಇಲಾಖೆಯಲ್ಲಿ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲಸ ಮಾಡಿದ್ದಾರೆ. ಅಂತೆ ಈಗ ಕಾರ್ಮಿಕ ಸಚಿವರಾಗಿ ಮುಂದುವರಿತಾರ? ಹಾಗಾದರೆ ಸಂತೋಷ್ ಲಾಡ್. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ T ರಘುಮೂರ್ತಿ ಅವರು ಕಾರ್ಯನಿರ್ವಹಿಸ್ತಾರ? ಕಾದು ನೋಡಬೇಕಾಗಿದೆ. ಇದಿಷ್ಟು ಸಚಿವರಿಗೆ ಸಂಭಾವ್ಯ ಖಾತೆಗಳು. ಹೀಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಕಡೆ ಸಚಿವ ಸಂಪುಟವನ್ನು ರಚಿಸೋದರಲ್ಲಿ ತಲೆನೋವಾಗಿತ್ತು. ಈಗ ಸಚಿವ ಸಂಪುಟ ಕಂಪ್ಲೀಟ್ ಆಗಿದೆ. ಆದರೆ ಈಗ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಇಲಾಖೆ ಕೊಡಬೇಕು ಅನ್ನೋದು ತಲೆನೋವಾಗಿದೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ. PM ನರೇಂದ್ರ ಸ್ವಾಮಿ ಅವರು ಒಂದು ಕಡೆ ಸಮಾಜ ಕಲ್ಯಾಣ ಇಲಾಖೆ ಕೇಳ್ತಾ ಇದ್ದಾರೆ. ಹಲವು ಶಾಸಕರು ಇದೇ ಇಲಾಖೆನ ಜಾಸ್ತಿ ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ವಸತಿ ಹಾಗೂ ಸಹಕಾರಕ್ಕೆ ಕೆಲವೊಂದು ಕಡೆ ಬೇರೆ ಬೇರೆ ಸಚಿವರು ಕೂಡ ಲಾಬಿ ಮಾಡ್ತಾ ಇದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯ ಅನ್ವೇಷಣೆಯ ಓಟದಲ್ಲೇ.